ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಹೊಸದಾಗಿ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಆದಷ್ಟು ಶೇರ್ ಮಾಡಿ. ಇವತ್ತು ನಾನು ಏನು ರೆಸಿಪಿ ತಂದಿದ್ದೀನಿ ಅಂತಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿರೋದು, ಮಕ್ಕಳಿಗೆ ಸಹ ಅಲ್ಲ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಲು ಕೋವಾ ಚಿಕ್ಕ ವಯಸ್ಸಲ್ಲಿ ತಿನ್ನೋ ಅಂಥದ್ದು ಹಾಲು ಕೋವಾ ಮನೆಗೆ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ನನಗೂ ತುಂಬ ಇಷ್ಟ. ಎಷ್ಟು ದಿನ ನಾನು ಅಂಗಡಿಯಿಂದ ತರಿಸ್ಕೊಂಡು ತಿಂತಾಯಿದ್ದೆ, ಇವಾಗ ನಾನು ಮನೆಯಲ್ಲೇ ಮಾಡ್ಕೊಳೋದು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ. ಬನ್ನಿ, ಲೇಟ್ ಮಾಡೋದು ಬೇಡ. ಬರೀ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ನೋಡ್ಕೊಬರೋಣ. ನೋಡಿ, ಮೊದಲಿಗೆ ನಾನು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬರ್ತೀನಿ ನಾನು. ಏಲಕ್ಕಿ ತೊಗೊಂಡಿದ್ದೀನಿ 2, ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಸಕ್ಕರೆ ಜೊತೆಗೆ. ನೋಡಿ, ಫುಲ್ ಪೌಡ್ರ್ ಆಗಿದೆ. ಪ್ಯಾನಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ನಾವು ಸಕ್ಕರೆ 1 ಕಪ್ ಹಾಕ್ಕೊಂಡಿದ್ರೆ ತುಪ್ಪ 1 ಕಪ್ ಹಾಕ್ಕೋಬೇಕು. ನಾನು ಸ್ವಲ್ಪ ತುಪ್ಪ ಆಮೇಲೆ ಹಾಕ್ಕೋತೀನಿ ಎಂಡಿಂಗಲ್ಲಿ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೋತೇನೆ. ಕೇವಲ ಇದು ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾ ಇರೋದು. ತುಪ್ಪ, ಮೈದಾ ಹಸಿಟ್ಟು ಮತ್ತು ಸಕ್ಕರೆ ಪೌಡ್ರು. 1 ಕಪ್ ತುಪ್ಪ, 1 ಕಪ್ ಸಕ್ಕರೆ, 2 ಕಪ್ ಮೈದಾ. ಕರೆಕ್ಟ್ ಮೆಜರ್ಮೆಂಟ್ ಇದಕ್ಕೆ ಹಾಲು ಕೋವಾಗೆ. ತುಪ್ಪ ಜೊತೆಗೆ ತುಪ್ಪ ಬಿಸಿ ಆದಮೇಲೆ ಮೈದಾ ಹಸಿಟ್ಟು ಹಾಕ್ತಾಯಿದ್ದೀನಿ 2 ಕಪ್ಪು. ನಾನು ಏನು ಸಕ್ಕರೆ ತೊಗೊಂಡಿದ್ದೆ ಅದೇ ಸೇಮ್ ಕಪ್ಪಲ್ಲಿ ಮೈದಾ ಹಸಿಟ್ಟು ಮತ್ತು ಸಕ್ಕರೆ ತೊಗೊಂಡಿದ್ದೇನೆ. ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೈದಾ ಹಸಿಟ್ಟು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದನ್ನೆಲ್ಲ ನಾನು ಅಂಗಡಿಯಲ್ಲಿ ತೊಗೊಂಡು ತಿಂತಾಯಿದ್ದೆ. ಇವಾಗಲೂ ಸಹ ಅದನ್ನೇ ನಾನು ಮಾಡ್ತೀನಿ. ಮಕ್ಕಳ ಜೊತೆಗೆ ನಾನು ಸಹ ತುಂಬ ಇಷ್ಟಪಟ್ಟೆ ತಿಂತೀನಿ. ಇದನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನಾನು ತೋರಿಸ್ತಾ ಇದ್ದೀನಿ. ಈ ಥರ ತುಂಬ ಟೇಸ್ಟಾಗಿರುತ್ತೆ, ತುಂಬ ಬೇಗನೆ ಆಗುತ್ತೆ. ಕೇವಲ 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಸಕ್ಕರೆ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಇದೆಲ್ಲ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಸೇರಿಸ್ಕೊತೇನೆ. ಇದಕ್ಕೆ ಹಾಲಾಗಲಿ, ನೀರಾಗಲಿ, ಮಿಲ್ಕ್ ಪೌಡ್ರ್ ಆಗಲಿ ಏನೂ ಬೇಡ. ಇದು ಫ್ರೈ ಮಾಡ್ತಾ ಸಕ್ಕರೆ ಪೌಡ್ರು ಸ್ವಲ್ಪ ನೀರು ಕರಗ್ತಾ ಇರುತ್ತೆ. ಮತ್ತು ತುಪ್ಪ ನಾವು ಹಾಕಿರ್ತೀವಲ್ಲ, ತುಪ್ಪನೂ ಸ್ವಲ್ಪ ಬಿಟ್ಕೋತಾ ಇರುತ್ತೆ. ನಾವು ಉಳಿದಿದ್ದು ಸಕ್ಕರೆ ಪೌಡ್ರು ಹಾಕ್ತಾಯಿದ್ದೀನಿ ಇವಾಗ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ತಾ ಬಿಸಿ ಆಗ್ತಾ ಸ್ವಲ್ಪ ತೇವಾಂಶ ಬರುತ್ತೆ. ಇಷ್ಟೊಂದು ಪೌಡ್ರ್ ಇರಲ್ಲ, ತೇವಾಂಶ ಬರುತ್ತೆ. ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಆದಷ್ಟು ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ತುಪ್ಪ ಎಲ್ಲ ಸೈಡ್ಸ್ ಎಲ್ಲ ಬಿಟ್ಕೊಂಡು ಈ ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇವಾಗ ರೆಡಿ ಆಗಿದೆ. ಪ್ಲೇಟಿಗೆ ನಿಮ್ಮ ಮನೆಗೆ ಕೇಕ್ ಮೋಲ್ಡು ಈ ಥರನ ಯಾಕೆ ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಚಿಕ್ಕ ಪೀಸ್ ಇರುತ್ತೆ, ಅದಕ್ಕೋಸ್ಕರ ಪ್ಲೇಟ್ ಕರೆಕ್ಟಾಗಿ ಸೈಜಿಗೆ ಬರುತ್ತೆ. ನಾನು ಕೇಕ್ ಮೋಲ್ಡಲ್ಲಿ ಅಂದರೆ ತುಂಬ ದಪ್ಪ ಆಗೋಗುತ್ತೆ. ತುಪ್ಪ ಒಂದು 2-3 ಡ್ರಾಪ್ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ. ಮತ್ತು ನಾನೇನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಫ್ಲ್ಯಾಟ್ ಮಾಡ್ಕೊಂಡು ಒಂದು 15 ಮಿನಿಟ್ಸು ನೀವು ಫ್ರಿಜ್ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಆಚೆ ಇಡ್ಬೋದು ತಣ್ಣಗಾಗೋಕ್ಕೆ. ಇದು ತಣ್ಣಗಾದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಲು ಕೋವಾ ಸ್ಟೇಜಲ್ಲಿ ಬರುತ್ತೆ ಇದು ತಣ್ಣಗಾದರೆ.
ನೋಡಿ. ನೀವು ಬೇಗ ತಣ್ಣಗಾಗಬೇಕು ಅಂತ ಹೇಳಿದ್ರೆ ಐಸ್ ಕ್ಯೂಬ್ ಆಗುತ್ತಲ್ಲ ಅಲ್ಲಾದ್ರೂ ಇಡ್ಬೋದು, ಇಲ್ಲ ಫ್ರಿಜ್ಜಲ್ಲಿ ಆದರೂ ಇಡ್ಬೋದು. ನೋಡಿ ತಣ್ಣಗಾಗಿದ್ದೆ ಇವಾಗ 15 ನಿಮಿಷ ನಾನು ಇಕ್ಕಿದ್ದೆ ಫ್ರಿಜ್ಜಲ್ಲಿ. ಇವಾಗ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಇದು ಹಾಲು ಕಬಾಬ್ ಬಂದಿಕ್ಕೆ ಸ್ಕ್ವೇರ್ ಟೇಪಲ್ಲೇ ಇರೋದು, ಅದಕ್ಕೋಸ್ಕರ ಸ್ಕ್ವೇರ್ ಟೇಪಲ್ಲೇ ನಾನು ಮಾಡ್ಕೊತಾ ಇದ್ದೇನೆ. ತುಂಬ ಟೇಸ್ಟಾಗಿತ್ತು, ತುಂಬ ಬೇಗನೂ ಆಯಿತು. 5-6 ನಿಮಿಷದಲ್ಲೇ ಬೇಗ ರೆಡಿಯಾಗುತ್ತೆ 3 ಇಂಗ್ರೀಡಿಯೆಂಟ್ಸಲ್ಲಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ವಿಡಿಯೋಗಳು ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಕಟ್ ಮಾಡ್ಕೊಂಡಿದ್ದೇನೆ, ಇದನ್ನು ನಾನು ತೆಗ್ದು ತೋರಿಸ್ತೀನಿ ನಿಮಗೆ. ಹಾಲು ಕಬಾಬ್ ಅಂಗಡಿಯಲ್ಲೆಲ್ಲ ಹೆಂಗಿರುತ್ತೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಈ ಥರ ಮನೇಲಿ ಮಾಡಿಕೊಂಡ್ರೆ ನೀವು ತುಪ್ಪ ಎಲ್ಲ ಹಾಕ್ಕೊಂಡ್ರೆ, ಅಂಗಡಿಯಲ್ಲೆಲ್ಲ ಡಾಲ್ಡಾ ಎಣ್ಣೆ ಅದೆಲ್ಲ ಹಾಕಿ ಮಾಡಿರ್ತಾರೆ. ಈ ಥರ ತುಪ್ಪದಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿತ್ತು. ನೀವು ತುಪ್ಪ ಅಷ್ಟೊಂದು ಬೇಡ ಅನ್ನೋರು ಡಾಲ್ಡಾದ್ರೂ ಹಾಕೋಬೋದು, ಮತ್ತು ಎಣ್ಣೆದಲ್ಲಾದರೂ ಮಾಡ್ಕೋಬೋದು. ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.